ಪ್ರೈಸ್ ದಿ ಲಾರ್ಡ್. ಓಕೆ, ಇದೇ ಕ್ಲಾಸು ಕಳೆದ ಬಾರಿ ನಾವು ತಿಳ್ಕೊಂಡಂಥ ವಿಷಯ. ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ವಾಕ್ಯದ ಪ್ರಕಾರ ವಾಕ್ಯ ನುಡಿಯುವಂತೆ, ವಾಕ್ಯ ತಿಳಿಸಿಕೊಡುವಂತೆ ಗಟ್ಟಿ ಕಾಳುಗಳು ಮಾತ್ರ ಕಣಜಕ್ಕೆ ಸೇರಿಸಲಾಗುತ್ತದೆ, ಹೊಟ್ಟನ್ನು ಆರದ ಬೆಂಕಿಗೆ ಹಾಕಲಾಗುತ್ತದೆ. ವಾಕ್ಯ ಮತ್ತಾಯನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. 3:12. ಅದೇ ರೀತಿ ಅಲ್ಲಿ ಏನ್ ಬರ್ದಿದ್ದೀನೋ ಅದನ್ನ ಹಂಗೆ ತೆಗೆದಿಟ್ಕೊಳ್ಳಿ ಎಲ್ಲರೂ ಬೇಗ. ಅವರ ಕೈಯಲ್ಲಿ ಮೊರವಿದೆ, ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರುವರು, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ಎಚ್ಚರಿಸಿದರು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತಾಯನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 12ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ಸೇರಿಸಲಾಗುವುದು, ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಹಾಕುವರು, ಸುಟ್ಟು ಹಾಕುವರು. ಓಕೆ, ಲೂಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 17ನೇ ವಾಕ್ಯ. ಅವರ ಕೈಯಲ್ಲಿ ಮರವಿದೆ, ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರಿ ಗಟ್ಟಿ ಕಾಳನ್ನು ಮಾತ್ರ ಕಣದಕ್ಕೆ ತುಂಬುವರು, ಒಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ನುಡಿದನು. ಎಂದು ಹಾಕುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ಆಮೋಸ್ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಆಮೋಸ್ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಇಗೋ, ಧಾನ್ಯವನ್ನು ಜರಡಿಯಲ್ಲಿ ಜಾಲಿಸುವಂತೆ ಇಸ್ರಾಯೇಲರನ್ನು ಸಕಲ ಜನಾಂಗಗಳೊಡನೆ ಸೇರಿಸಿ ಜಾಲಿಸಬೇಕೆಂದು ಆಜ್ಞಾಪಿಸುವೆನು. ಹೀಗೆ ಕಾಳನ್ನು ಜೊಳ್ಳನ್ನು ಬೇರ್ಪಡಿಸುವೆನು. ಕಾಳನ್ನು ಜೊಳ್ಳನ್ನು ಬೇರ್ಪಡಿಸುವೆನು. ಪ್ರೈಸ್ ದಿ ಲಾರ್ಡ್. ಅದೇ ಆಮೋಸ್ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 4ನೇ ವಾಕ್ಯ. ಒಡೆಯರಾದ ಸರ್ವೇಶ್ವರ ನನಗೆ ಇನ್ನೊಂದು ದರ್ಶನವನ್ನು ತೋರಿಸಿದರು. ಅವರು ತನ್ನ ಜನರನ್ನು ದಂಡಿಸುವುದಕ್ಕಾಗಿ ಬೆಂಕಿಯನ್ನು ಬರಮಾಡಿದರು. ಅದು ಆಳವಾದ ಮಹಾಸಾಗರವನ್ನು ಇಡೀ ನಾಡನ್ನು ಕಬಳಿಸುವುದರಲ್ಲಿತ್ತು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಗಟ್ಟಿ ಕಾಳನ್ನು ಮಾತ್ರ ದೇವರು ಆರಿಸ್ಕೊಳ್ತಾರೆ. ನಾವೇನು ಚರ್ಚ್ಗೆ ಹೋಗಿದ ತಕ್ಷಣ, ಚರ್ಚ್ಗೆ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ, ಚರ್ಚ್ಗೆ ಹೋಗಿದ ತಕ್ಷಣ ದೇವರು ಸೇರಿಸ್ಕೊಂಡ್ಬಿಡ್ತಾರ ಪರಲೋಕಕ್ಕೆ? ಅಥವಾ ಹೆಸರು, ಒಳ್ಳೆ ಹೆಸರು, ರಿಚರ್ಡ್ಸ್, ರಾಯಲ್, ಜಾನ್, ಮಾರ್ಕ್, ಇನ್ನು ಬೇರೆ 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 ಒಳ್ಳೊಳ್ಳೆ ಹೆಸರುಗಳು ಇಟ್ಕೊಂಡ್ರೆ ದೇವ್ರು ಸೇರಿಸ್ತಾರ? ಪರಲೋಕ ಹೋಗ್ಲಿಕ್ಕೆ ಆಗುತ್ತಾ? ನಾನು ಶುಭ ಸಂದೇಶ ಸಾರ್ತಾ ಇದ್ದೀನಿ, ನಾನು ಯಾಜಕ, ನಾನು ದೊಡ್ಡ ಬೋಧಕ, ನಾನು ಮಧ್ಯಸ್ಥಿಕೆ ಪ್ರೇಯರ್ ಮಾಡ್ತಾ ಇದ್ದೀನಿ, ಲೋಕದಲ್ಲಿರುವ ಆತ್ಮಗಳಿಗಾಗಿ ನಾನು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸ್ತಾ ಇದ್ದೀನಿ, ನನ್ನನ್ನು ದೇವರು ಪರಲೋಕಕ್ಕೆ ಕರ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹೋಗ್ತಾರಾ? ಪರಿಶುದ್ಧವಾಗಿದ್ರೆ ಮಾತ್ರ ಹೋಗ್ತಾರೆ, ಇಲ್ಲಾಂದ್ರೆ ಹೋಗಲ್ಲ ಬ್ರದರ್. ಮಾಡೋ ಪ್ರಾರ್ಥನೆ ಪರಿಶುದ್ಧವಾಗಿರ್ಬೇಕು, ದೇವರ ವಾಕ್ಯದಂತೆ ನಾವು ಬೋಧನೆ ಮಾಡ್ತಾ ಇರ್ಬೇಕು, ಅದರಂತೆ ನಾವು ನಡೀತಾ ಇರ್ಬೇಕು, ಆವಾಗ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತಾಯ 7:21 7ನೇ ಅಧ್ಯಾಯ 21 23 ಓದೋಣ. ಮತ್ತಾಯ 7ನೇ ಅಧ್ಯಾಯ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಆಗ ನಾನು ಅವರಿಗೆ, ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ, ಅಧರ್ಮಿಗಳೇ, ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಲ್ವಾ? ವಾಕ್ಯ ಹೇಳ್ತಾ ಇದೆ,
ನಾನು ಬೋಧನೆ ಮಾಡಲಿಲ್ವೇ? ನಿಮ್ಮ ಹೆಸರಿನಲ್ಲಿ ಪ್ರವಾದನೆ ಮಾಡಲಿಲ್ವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ವೇ? ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ? ಊರಿಗೆ ಹೋಗಿ ನಿಮ್ಮ ವಾಕ್ಯಗಳನ್ನು ಸಾರಲಿಲ್ವೇ? ನಾನು ಪ್ರತಿ ಭಾನುವಾರ ಚರ್ಚ್ಗೆ ಬಂದಿಲ್ವೇ? ಚರ್ಚಲ್ಲೆಲ್ಲ ಕೆಲಸ ಮಾಡಲಿಲ್ವೇ? ನನ್ನ ಬಗ್ಗೆ ನಮ್ಮ ಏರಿಯಾದಲ್ಲಿ ಬಂದು ಕೇಳಿ ನೋಡಿ, ನಾನೇ ಲೀಡರ್. ನಮ್ಮ ಏರಿಯಾದಲ್ಲಿ ಬಂದು ಕೇಳಿ ನೋಡಿ, ನಮ್ಮ ಊರಲ್ಲಿ ಬಂದು ಕೇಳಿ ನೋಡಿ. ಬೆಂಗಳೂರಿಗೆ ಬನ್ನಿ, ದೇವ್ರೇ ಬೆಂಗಳೂರಿಗೆ ಬನ್ನಿ, ನನ್ನ ಬಗ್ಗೆ ಕೇಳಿ ನೋಡಿ ಏನು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಏನು ಹೇಳ್ತಾರೆ? ಸರ್ವೇಶ್ವರ ಸ್ವಾಮಿ ಏನು ಹೇಳ್ತಾರೆ? ನ್ಯಾಯ ತೀರ್ಪಿನ ದಿನ ನಿಮ್ಮ ಗುರುತೇ ನನಗಿಲ್ಲ, ನಿಮ್ಮ ಗುರುತೇ ನನಗಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ? ಗಟ್ಟಿ ಕಾಳನ್ನು ಮಾತ್ರ ಅವ್ರು ಬಯಸ್ತಾರೆ. ಗಟ್ಟಿ ಕಾಳು ಮಾತ್ರ. ನೀವು ಇವಾಗ ಅಂಗಡಿಗೆ ಹೋಗ್ತೀರಾ ಅಲ್ವಾ? ಅಂಗಡಿಗೆ ಹೋದಾಗ ನೀವೇನು ಮಾಡ್ತೀರಾ? ಈಗ ಗೋಧಿ ತೊಗೊಳ್ತೀರಾ ಅಂತ ತಿಳ್ಕೊಳ್ಳೋಣ, ರಾಗಿ ತೊಗೊಳ್ತೀರಾ, ಏನು ಮಾಡ್ತೀರಾ? ಸ್ವಲ್ಪ ಕೈಗೆ ತೊಗೊಂಡು ನೋಡ್ತೀರಾ, ಚೆನ್ನಾಗಿದ್ರೆ ತೊಗೊಳ್ತೀರಾ, ಚೆನ್ನಾಗಿಲ್ಲ ಅಂದರೆ ವಾಪಸ್ ಕೊಟ್ಟು ಬರ್ತೀರಾ. ಪ್ರೈಸ್ ದಿ ಲಾರ್ಡ್. ಶರೀರಕ್ಕೆ, ಮಣ್ಣು ಪಾಲಾಗುವ ಈ ಶರೀರಕ್ಕೆ ನಾವು ಇಷ್ಟು ಮುತುವರ್ಜಿ ವಹಿಸಿದ್ರೆ, ಇಷ್ಟು ಜಾಗೃತಿ ವಹಿಸಿದ್ರೆ, ನಿತ್ಯ ಜೀವವನ್ನು ನೀಡುವಂತಹ ಸ್ವರ್ಗ ಸಾಮ್ರಾಜ್ಯದ ಪ್ರವೇಶಕ್ಕಾಗಿ ದೇವರು ಇನ್ನೆಷ್ಟು ಜಾಗೃತಿಯನ್ನು ವಹಿಸಬಾರ್ದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಗಟ್ಟಿ ಕಾಳುಗಳು ಮಾತ್ರ ಅಲ್ಲ ನೋಡಿ. 7:21 ಸ್ಪಷ್ಟವಾಗಿ ಹೇಳ್ತಾರೆ, ತಂದೆಯ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನ್ನು ಮಾತ್ರ. ಕೆಲವು ಜನರನ್ನ ನಾವು ನೋಡ್ತೀವಿ, ಅಯ್ಯೋ ನಾನು ಎಲ್ಲಿ ಎಷ್ಟು ಕಡೆ ಹೋಗ್ತೀನಿ ಗೊತ್ತಾ, ಎಷ್ಟು ಕಡೆ ಬರ್ತೀನಿ ಗೊತ್ತಾ, ಎಂಥ ಸೇವೆ ಮಾಡ್ತಾ ಇದ್ದೀನಿ ಗೊತ್ತಾ. ಆತ್ಮಗಳು ನಾಶ ಆಗ್ತಾ ಇದೆ, ಆತ್ಮಗಳು ನಾಶ ಆಗ್ತಾ ಇದೆ. ಅಯ್ಯೋ ನಾವು 10 ಜನ ಸೇರಿ ಮಧ್ಯಸ್ಥಿಕೆ ಹೆಂಗೆ ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ, ನಾನು ಎಂಥ ಸಿಂಗರ್ ಗೊತ್ತಾ, ನಾನು ಎಂಥ ಮ್ಯೂಸಿಷಿಯನ್ ಗೊತ್ತಾ, ನಾನು ಎಂಥ ಬೋಧಕ ಗೊತ್ತಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಪರಲೋಕಕ್ಕಾಗಿ ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ಭೂಮಿ ಆಕಾಶಗಳನ್ನು, ಸೂರ್ಯ ಚಂದ್ರನನ್ನು, ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗಳನ್ನು ಉಂಟು ಮಾಡಿದ ದೇವರಿಗೆ ಬಲ ಇಲ್ವಾ ಪರಲೋಕವನ್ನು ಕಟ್ಟಲಿಕ್ಕೆ? ಇದೆಯಾ? ಇಲ್ಲ. ನಿಮ್ಮ ಕೆಲಸ ಏನು? ಸತ್ಯವನ್ನ ಲೋಕಕ್ಕೆ ಸಾರೋದು, ಸತ್ಯವನ್ನ ಲೋಕಕ್ಕೆ ಸಾರೋದು. ಪ್ರೈಸ್ ದಿ ಲಾರ್ಡ್. ನೀವು ನೋಡಿ ಒಬ್ಬ ಕಳ್ಳನ ಜೊತೆಲಿ ಸೇರಿದ್ರೆ ನೀವು ಕಾಲಕ್ರಮೇಣ ಕಳ್ಳನಾಗ್ತೀರಾ. ಹೌದಾ? ಅದೇ ಒಬ್ಬ ವ್ಯಭಿಚಾರಿ ಜೊತೆ ಸೇರಿದ್ರೆ ನೀವು ಕಾಲಕ್ರಮೇಣ, ದಿನಗಳು ಕಳೆದಂತೆ ನಿಮ್ಮಲ್ಲಿ ಕೂಡ ಆ ಸ್ವಭಾವಗಳು ಬಂದ್ಬಿಡುತ್ತೆ. ಒಬ್ಬ ಸುಳ್ಳುಗಾರನ ಜೊತೆಯಲ್ಲಿ ನೀವು ನಿಮ್ಮ ಸ್ನೇಹವನ್ನು ಬೆಳೆಸ್ಕೊಂಡ್ರೆ ಕಾಲಕ್ರಮೇಣ ಏನಾಗ್ತೀರಾ? ಸುಳ್ಳು ಹೇಳಕ್ ಶುರು ಮಾಡ್ತೀವಿ. ಒಬ್ಬ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ನಡೆಯುವಂತ ವ್ಯಕ್ತಿಯ ಜೊತೆಯಲ್ಲಿ ನಿನ್ನ ಸ್ನೇಹ ಸಂಬಂಧ ಇತ್ತು ಅಂತ ಹೇಳಿದ್ರೆ ನೀನು ಏನಾಗಿ ಮಾರ್ಪಡ್ತೀಯ? ನೂತನ ಸೃಷ್ಟಿಗಳಾಗಿ ಮಾರ್ಪಡ್ತೀವಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾನೆ, ಅವನ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಇದೆ ಅಂತ ಹೇಳಿದ್ರೆ ನೂತನ ಸೃಷ್ಟಿ ಆಗ್ತೀವಾ? ನಾವು ಕ್ರಿಸ್ತ ವಿರೋಧಿಗಳಾಗಿ ಮಾರ್ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹೌದಾ? ಓಕೆ. ಲೋಕಕ್ಕೆ ಒಂದು ಕಾನೂನಿದೆ ಅಲ್ವಾ? ಲೋಕಕ್ಕೆ ಒಂದು ಕಾನೂನಿದೆ. ಅದೇ ರೀತಿ ಸ್ವರ್ಗಕ್ಕೆ ಒಂದು ಕಾನೂನಿದೆ, ಸ್ವರ್ಗಕ್ಕೂ ಕೂಡ ಒಂದು ಕಾನೂನಿದೆ. ಲೋಕಕ್ಕೆ, ಈ ಭಾರತ ದೇಶಕ್ಕೆ ಅಂಬೇಡ್ಕರ್ ಬರೆದಿರುವ ಸಂವಿಧಾನ, ಅದರಲ್ಲಿರುವ ಕಾನೂನುಗಳು ಚಲಾವಣೆಯಲ್ಲಿದೆ. ಹೌದಾ? ಹೌದು ತಾನೆ? ಆದ್ರೆ ಪರಲೋಕಕ್ಕೆ ದೇವರು ನೀಡಿರುವ ಬೈಬಲ್, ಅವರು ನಮಗೆ ಕೊಟ್ಟಿರುವಂತ ಬೈಬಲ್, ಇದರಲ್ಲಿ ಕಾನೂನು ಇದೆ, ಪ್ರೀತಿ ಇದೆ, ಹೇಗೆ ಜೀವಿಸಬೇಕು, ಹೇಗೆ ಪರಲೋಕ ಪ್ರವೇಶ ಮಾಡಬೇಕು, ಎಲ್ಲ ಇದೆ, ಎಲ್ಲ ಪ್ರತಿಯೊಂದು ಇದೆ. ಪ್ರೈಸ್ ದಿ ಲಾರ್ಡ್.
ಅವ್ರು ಹೇಳ್ತಾರೆ, ಬೈಬಲ್ ಹೇಳುತ್ತೆ, ನೀನೇನು ಪರಲೋಕಕ್ಕೋಸ್ಕರ ಶ್ರಮಪಟ್ಟು ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀನು ಸತ್ಯವನ್ನು ಅರಿತುಕೊಂಡು ಆ ಸತ್ಯವನ್ನು ಲೋಕಕ್ಕೆ ಸಾರಿದ್ರೆ ಸಾಕು. ಬೇಕಾದ್ರೆ ವಾಕ್ಯ ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳು 17ನೇ ಅಧ್ಯಾಯ ವಾಕ್ಯ 25. ಪ್ರೇಷಿತರ ಕಾರ್ಯಕಲಾಪಗಳು 17ನೇ ಅಧ್ಯಾಯ ವಾಕ್ಯ 25. ಎಲ್ಲಾ ಜೀವಿಗಳಿಗೆ ಪ್ರಾಣವನ್ನು ಶ್ವಾಸವನ್ನು ಸಮಸ್ತವನ್ನು ಕೊಡುವವರು ಅವರೇ ಎಂದೇ ಅವರಿಗಾಗಿ ಮಾನವನ್ನು ದುಡಿಯಬೇಕಾದ ಅವಶ್ಯಕತೆ ಇಲ್ಲ. ಅಂತ ಕೊರತೆ ಅವರಿಗೇನೂ ಇಲ್ಲ. ಎಲ್ಲ ಜೀವಿಗಳಿಗೆ ಪ್ರಾಣವನ್ನು ಶ್ವಾಸವನ್ನು ಸಮಸ್ತವನ್ನು ಕೊಡುವವರು ದೇವರೇ ಆಗಿರಬೇಕಾದ್ರೆ ಅವರಿಗಾಗಿ ಮಾನವನ್ನು ದುಡಿಯಬೇಕಾದ ಅವಶ್ಯಕತೆ ಇಲ್ಲ. ಅಂತ ಕೊರತೆ ಪರಲೋಕದಲ್ಲಿರುವ ದೇವರಿಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೀವೇನ್ ಮಾಡ್ಬೇಕು? ಸತ್ಯವನ್ನ ಅರ್ಥಕೊಳ್ಬೇಕು, ಸತ್ಯದ ಮಾರ್ಗದಲ್ಲಿ ಜೀವಿಸಬೇಕು, ಸತ್ಯ ದೇವರನ್ನ ಆರಾಧಿಸಬೇಕು. ಈಗ ಬೈಬಲ್ ಹೇಳುತ್ತೆ, ಈಗ ನೋಡಿ, ಲೋಕದ ಕಾನೂನು, ಭಾರತದ ಸಂವಿಧಾನ ಇದೆಯಲ್ಲ, ಭಾರತದ ಸಂವಿಧಾನದಲ್ಲಿ ಏನಾದರೂ ಒಂದು ನಾವು ಆ ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅಥವಾ ಜೀವಿಸಿದಾಗ ಪೊಲೀಸರು ಏನು ಮಾಡ್ತಾರೆ, ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಅದಕ್ಕೆ ಕೋರ್ಟ್ ತೊಗೊಂಡೋಗ್ತಾರೆ, ಕೋರ್ಟಲ್ಲಿ ವಾದ ವಿವಾದಗಳಾಗ್ತವೆ, ಅಲ್ಲಿ ನಾವು ಅಪರಾಧಿ ಆದಾಗ ತೊಗೊಂಡೋಗಿ ನಮ್ಮನ್ನು ಜೈಲಲ್ಲಿ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಆಗ್ತಾರೆ. ಈಗ ಪರಲೋಕದ ಒಂದು ಕಾನೂನು ಇದೆ. ಪರಲೋಕದ ಕಾನೂನು ಏನು? ದೇವರು ಏನು ನೀಡಿದಾರೋ 10 ಕಟ್ಟಳೆಗಳು, ಅದೇ ಕಾನೂನು. ಏನು 10 ಕಟ್ಟಳೆಗಳು ಕೊಟ್ಟಿದ್ದಾರೋ ಅದೇ ಕಾನೂನು. ಪ್ರೈಸ್ ದಿ ಲಾರ್ಡ್. ಮೊದಲನೆಯ ಕಾನೂನು ಏನು? ನಿಜವಾದ ಏಕದೇವರನ್ನು ಆರಾಧಿಸು. ನಿಜವಾದ ಏಕದೇವರನ್ನು ಇನ್ನು ಆರಾಧಿಸು ಅಂತ ಹೇಳಬೇಕಾದ್ರೆ ಅದು ಒಂದು ದೊಡ್ಡ ಕಾನೂನು. ಆ ಕಾನೂನಿಗೆ ವಿರುದ್ಧವಾಗಿ ನಡೆಯುವವರು ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ? ನಿಜವಾದ ಏಕ ದೇವರು ಅಂದ್ರೆ ಏಕ ಅಂದ್ರೆ ಏನು? ಒಂದೇ ಅಲ್ವಾ? ನಿಜವಾದ ಏಕ ದೇವರನ್ನು ಆರಾಧಿಸು ಅಂತ ಹೇಳಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಮ ಸಹೋದರರು ಅಥವಾ ನಿಮ್ಮ ಸ್ನೇಹಿತರು ಎಷ್ಟು ದೇವರುಗಳನ್ನು ಆರಾಧಿಸ್ತಾ ಇದ್ದಾರೆ? ಈಗ ಎಷ್ಟು ದೇವರುಗಳು? ಇವರಿಗೆಲ್ಲ ಏನಾದ್ರು ಸಂತರುಗಳೆಲ್ಲ ಇವರಿಗೆ ದೇವರುಗಳಾಗೋದ್ರು. ಸಂತರುಗಳೆಲ್ಲ ದೇವರಾಗೋದ್ರು ಇವರಿಗೆ. ಬೈಬಲ್ ಏನು ಹೇಳ್ತಾ ಇದೆ? ನಿಜವಾದ ಏಕ ದೇವರನ್ನ ಆರಾಧಿಸು. ಬೆಳಗ್ಗೆ ಸಹಾಯ ಮೇರಿ ಸಿಸ್ಟರ್ ನನ್ನ ಕಾಲಲ್ಲಿ ಮಾತಾಡಬೇಕಾದ್ರೆ ಒಂದು ಸುಂದರವಾದ ಒಂದು ಪ್ರಶ್ನೆ ಕೇಳಿದ್ರು. ಸುಂದರವಾದ ಒಂದು ಪ್ರಶ್ನೆ. ಬ್ರದರ್, ಈಗ ವಿಗ್ರಹಗಳು ಸ್ವರೂಪಗಳು ಎಲ್ಲ ಚರ್ಚಲ್ಲಿ ಇಡ್ಬೋದು ಅಂತ ಹೇಳ್ತೀರಾ, ಚರ್ಚಲ್ಲಿ ಅದೊಂದು ಆದರ್ಶವಾಗಿ ಇಡ್ಬೋದು ಅಂತ ಹೇಳ್ತೀರಾ, ಅದನ್ನೇ ಯಾಕೆ ನಾವು ಮನೇಲಿ ಇಡಬಾರ್ದು? ಯಾಕೆ ನಾವು ಮನೇಲಿ ಇಡೋದ್ರಿಂದ ಏನು ತಪ್ಪಿದೆ? ಅದನ್ನು ನೋಡಿದಾಗ ನಮಗೂ ಒಂದು ಆಸಕ್ತಿ ಬರುತ್ತೆ. ಇಡೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರು. ತುಂಬ ಸುಂದರವಾದ ಒಂದು ಪ್ರಶ್ನೆ ಅದು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಉತ್ತರ ಕೊಟ್ಟೆ. ದೇವಾಲಯ ಬೇರೆ, ಮನೆ ಬೇರೆ ಅಲ್ವಾ? ಹೌದಾ? ಈಗ ನಾವು ಗೌರ್ಮೆಂಟ್ ಸ್ಟಾಫ್ ಅಂತ ತಿಳ್ಕೊಳ್ಳೋಣ. ಗೌರ್ಮೆಂಟ್ ಸ್ಟಾಫು ಯಾವುದೋ ಒಂದು ರೋಡ್ ಕಾಂಟ್ರಾಕ್ಟ್ದು ಫೈಲ್ ಬಂತು. ಆ ಫೈಲ್ನ ತಗೊಂಡು ಮನೆ ಇಟ್ಕೊತೀವಾ? ಎಲ್ಲಿಡ್ತೀವಿ? ಆಫೀಸಲ್ಲೇ ಇಡ್ತೀವಿ ಬ್ರದರ್. ಆಫೀಸ್. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ವರೂಪಗಳು ಯಾಕೆ ಮನೇಲಿ ಇಡಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಇದೆ. ಮನೆಯಲ್ಲಿ ನಮ್ದು ಲೌಕಿಕ ಜೀವನ, ಹೌದಾ? ಲೌಕಿಕ ಜೀವನ, ಅನೇಕ ಕೆಟ್ಟ ಕಾರ್ಯಗಳು ನಡೀತಾ ಇರುತ್ತೆ ನಮ್ಮ ಕುಟುಂಬಗಳಲ್ಲಿ. ನಡೆಯಲ್ಲ? ಈಗ ಕುಟುಂಬದಲ್ಲಿರೋರು ಮದ್ಯಪಾನ ಮಾಡ್ಕೊಂಡ್ಬರ್ತಾರೆ, ಅಥವಾ ಧೂಮಪಾನ ಮಾಡ್ಕೊಂಡ್ಬರ್ತಾರೆ, ಬೇರೆ ಏನೇನೋ ಮಾಡ್ಕೊಂಡ್ಬರ್ತಾರೆ. ಅದೆಲ್ಲ ಮಾಡ್ಕೊಂಡು ಬಂದು ಸಂತರುಗಳ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಗೌರವ ಸೂಚಿಸ್ದಂಗ, ತೆಗೆದು ಮುಕ್ ಕೊಡ್ದಂಗ ಅಲ್ವಾ? ಅಸಹ್ಯತಾನೆ. ನಾವು ಮದ್ಯಪಾನ ಮಾಡ್ಕೊಂಡು ಮನೆಗೆ ಬರ್ತೀವಿ, ಮದ್ಯಪಾನ ಮಾಡ್ಕೊಂಡು ಚರ್ಚ್ಗೆ ಹೋಗ್ತೀವ?
ಇಲ್ಲ ಬ್ರದರ್. ಇಲ್ಲ, ಸ್ವಲ್ಪ ಭಯ ಇದೆ ಅಲ್ಲಿ ಇಲ್ಲ ಅಲ್ವಾ? ಬ್ರದರ್. ಸ್ವಲ್ಪ ಭಯ ಇದೆ, ಹೌದು. ಅದಕ್ಕೋಸ್ಕರನೇ ಅಲ್ಲಿಟ್ಟಿರೋದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಯಾರು ಕೊಚ್ಚಿಕೊಳ್ಳಲಿಕ್ಕೆ ಆಸ್ಪದವಿಲ್ಲ. ನಾನು ಒಳ್ಳೆ ಲೀಡರು, ನಾನು ಒಳ್ಳೆ ಪ್ರೇಯರ್ ಮಾಡ್ತೀನಿ, ನಾನು ಒಳ್ಳೆ ಬೋಧಕ, ಒಳ್ಳೆ ಸಿಂಗರು, ನಾನು ಅಂಥವನು, ನಾನು ಇಂಥವನು, ನಾನು ಮಧ್ಯಸ್ಥಿಕೆ ಮಾಡಕ್ಕೆ ಕೂತ್ಕೊಂಡೆ ಅಂತಂದರೆ ಪರಲೋಕ ನಡುಗುತ್ತೆ. ಈ ಕತೆ ಕಾದಂಬರಿ ಓದುವ ಅವಶ್ಯಕತೆ ಇಲ್ಲ. ಯಾಕಂದರೆ ವಾಕ್ಯನೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಗೆ ಅಂತ ಕೊರತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು ಬ್ರದರ್. ಸತ್ಯ, ಈ ರೀತಿಯಾದ ಸತ್ಯವನ್ನು ಅರಿತುಕೊಂಡು ನಾವು ಸತ್ಯದ ಮಾರ್ಗದಲ್ಲಿ ಜೀವಿಸಿದಾಗ ಮಾತ್ರ ಗಟ್ಟಿ ಕಾಳುಗಳಾಗಿ ನಾವು ಮಾರ್ಪಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅದೇ ಲೋಕದ 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 ನೋಡಿ, ಇವತ್ತೊಂದು ವಾಕ್ಯ ಹಾಕಿದೆ ನಾನು. ಮತ್ತಾಯನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 8 ಹಾಗೂ 9 ಓದಿ. ಮತ್ತಾಯ 15ನೇ ಬರೀ ಅಧ್ಯಾಯ. ಮಾತಿನ ಮನ್ನಣೆ ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರಿನಗೆ ಮಾಡುವ ಆರಾಧನೆ ವ್ಯರ್ಥ ಎಂದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ನಮಗೆ ಭೂಮಿ ಕಳಿಸಿದ್ದಾರೆ ಅಲ್ವಾ? ಭೂಮಿಗೆ ಕಳಿಸಿದ್ದಾರೆ. ಭೂಮಿಗೆ ಕಳಿಸಿದ ಮೇಲೆ ಅವ್ರು ಏನು ಮಾಡ್ತಾರೆ? ಕಳಿಸಿದ ಮೇಲೆ ನಮಗೊಂದು ಸಮಯ ಕೊಟ್ಟಿದ್ದಾರೆ. ಆ ಸಮಯ ಆದಮೇಲೆ ಎಲ್ಲರೂ ಮರಣ ಹೊಂದಲೇಬೇಕು. ಆದರೆ ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಗಟ್ಟಿ ಕಾಳಾಗಿ ಮಾರ್ಪಡಬೇಕು. ಲೋಕದಲ್ಲಿ ಜೀವಂತವಾಗಿ ಇರಬೇಕಾದ್ರೇ ಗಟ್ಟಿ ಕಾಳಾಗಿ ಮಾರ್ಪಡಬೇಕು. ಯಾಕಂತೇಳಿದ್ರೆ ಮರಣ ಹೊಂದಿದ ಮೇಲೆ ಏನು ಮಾಡೋಕ್ಕೆ ಆಗೋದಿಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಅಯ್ಯೋ ದೇವರೇ, ನನಗೆ ಗೊತ್ತಿರಲಿಲ್ಲ, ಅಯ್ಯೋ ಜಾನ್ ಬದರ್ ನನಗೆ ಹೇಳ್ಬಿಟ್ರು, ಇಲ್ಲ ನೀನು ಇದು ಮಾಡಬೇಡ, ಇದು ಮಾಡು ಅಂತ ನನ್ನ ದಾರಿ ತಪ್ಪಿಸ್ಬಿಟ್ರು. ಹಾಗಾಗಿ ನಾನು ಸಂತರುಗಳಿಂದ ಹೋಗ್ಬಿಟ್ಟೆ, ನಾನು ಒತ್ಕೊಂಡು ತಿರುಗಿಬಿಟ್ಟೆ, ಅದು ಮಾಡಿಬಿಟ್ಟೆ, ಇದು ಮಾಡಿಬಿಟ್ಟೆ, ಅಯ್ಯೋ ನಾನು ತುಂಬಾ ಇದು ಮಾಡಿಬಿಟ್ಟೆ, ನನಗೊಂದು ಸ್ವಲ್ಪ ಸಮಯ ಕೊಡಿ, ನಾನು ಸರಿ ಮಾಡ್ಕೊಳ್ತೀನಿ. ಅವಕಾಶ ಕೊಡ್ತಾರಾ? ಅವಕಾಶ ನಮಗಿರಲ್ಲ. ಹೌದು, ಅದಕ್ಕೂ ಒಂದು ಆಧಾರ ಇದೆ. ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಿಂದ ನಾವು ಓದಬೇಕಾದ್ರೆ ಭೋಗಿ ಮತ್ತು ಬಿಕಾರಿಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಲ್ಲಿ ಭೋಗಿ ನರಕದಲ್ಲಿ ಯಾತನೆ ಪಡುತ್ತಿರುವಾಗ ಅವನು ಒಂದು ಸಣ್ಣ ಬೇಡಿಕೆ ಇಡ್ತಾನೆ. ಪ್ರೈಸ್ ದಿ ಲಾರ್ಡ್. 28ನೇ ವಾಕ್ಯವನ್ನು ಓದಿ. 16ನೇ ಅಧ್ಯಾಯ 28ನೇ ವಾಕ್ಯ 28-29. ನನಗೆ 5 ಸಹೋದರರಿದ್ದಾರೆ. ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅಬ್ರಹಾಮನು ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ಮೋಶೆ ಹಾಗೂ ಪ್ರವಾದಿಗಳ ಗ್ರಂಥಗಳಿವೆ. ಮೋಶೆ ಹಾಗೂ ಪ್ರವಾದಿಯ ಗ್ರಂಥಗಳಲ್ಲಿ ಏನಂತ ಹೇಳಿದ್ದಾರೆ? ಎಲ್ಲ ಗ್ರಂಥಗಳು ಹೇಳೋದೇನು? ವಿಗ್ರಹಾರಾಧನೆ ಮಾಡಬಾರದು. ಆತ ಇಟ್ಟಂತ ಒಂದು ಬೇಡಿಕೆಯನ್ನು ಇಲ್ಲಿ ಏನಾಯ್ತು? ರಿಜೆಕ್ಟ್ ಆಯ್ತು. ಹಾಗಾಗಿ ನಾವು ಜೀವಂತವಾಗಿರುವಾಗಲೇ ಏಕ ದೇವರನ್ನು ಆರಾಧಿಸಿಕೊಂಡು ಗಟ್ಟಿ ಕಾಳಾಗಿ ಮಾರ್ಪಟ್ರೆ ಮಾತ್ರ ನ್ಯಾಯ ತೀರ್ಪಿನ ದಿನ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡು ನಾವು ಪರಲೋಕ ಪ್ರವೇಶ ಮಾಡ್ಬೋದು. ಆದರೆ ಗಟ್ಟಿ ಕಾಳಾಗಲಿಕ್ಕೆ ಬಿಡ್ತಾನ ಸೈತಾನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿಡೋದಿಲ್ಲ. ಅವನ ಹೋರಾಟ ಪ್ರತಿದಿನ ಇರುತ್ತೆ. ಪ್ರತಿದಿನ ನೋಡಿ, ನೀವು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇರ್ತೀರಾ, ಒಳ್ಳೆ ಒಂದು ರೂಟಲ್ಲಿ ಹೋಗ್ತಾ ಇರ್ತೀರಾ, ಆಗ ಬರ್ತಾಳೆ ನಿಮ್ಮ ಸ್ನೇಹಿತೆ, ನಿಮ್ಮ ಫ್ರೆಂಡ್ ನಿಮ್ಮ ಮನೆಗೆ ಬರ್ತಾಳೆ, ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಮನೆಗೆ ಬರ್ತಾನೆ. ಏನು ಮಾಡ್ತಾ ಇದೀಯ ನೀನು? ಧರ್ಮಸಭೆಗೆ ವಿರುದ್ಧವಾಗಿ ನಡ್ಕೊತಾ ಇದೀಯಾ? ಧರ್ಮಸಭೆ ನಿನ್ನನ್ನು ಏನು ಮಾಡುತ್ತೆ? ಬಹಿಷ್ಕಾರ ಹಾಕುತ್ತೆ. ಪ್ರೈಸ್ ದಿ ಲಾರ್ಡ್. ಸಾಧ್ಯ ಇದೆಯಾ? ಸತ್ಯ ತಿಳ್ಕೊಂಡ್ರೆ ಈ ರೀತಿ ಮಾತುಗಳು.
ಸೈತಾನ ಏನು ಮಾಡ್ತಾನೆ? ಸೋದರ, ತಂದೆ ತಾಯಿ, ಮಕ್ಕಳು, ಗಂಡ, ಹೆಂಡತಿ, ಯಾರ ಮುಖಾಂತರ ಬೇಕಾದ್ರೂ ನಮ್ಮನ್ನು ದಾರಿ ತಪ್ಪಿಸ್ತಾನೆ. ಆದರೆ ನಾವು ಬಲವಾಗಿದ್ದರೆ ಮಾತ್ರ. ನೋಡಿ, ಯೇಸು ಸ್ವಾಮಿಯ ಶಿಷ್ಯರು ಹಾಗೂ ಪ್ರವಾದಿಗಳು ಹಾಗೂ ಸಂತರುಗಳು ಇವರು ಗಟ್ಟಿ ಕಾಳುಗಳಾಗಿ ಮಾರ್ಪಟ್ಟ ಕಾರಣ, ಗಟ್ಟಿ ಕಾಳುಗಳಂತೆ ಜೀವಿಸಿದ ಕಾರಣ ಅವರು ಸಂತರುಗಳಾದರು. ಸಂತರುಗಳು ಹೇಗಾದರು ಅಂತ ಹೇಳಿದ್ರೆ, ಮೊದಲು ಅವರು ಲೋಕದ ಆಚಾರ ವಿಚಾರಗಳಿಂದ ಅವರು ಬೇರ್ಪಟ್ಟರು. ಯಾವ್ದ್ರಿಂದ ಬೇರ್ಪಟ್ಟರು? ಲೋಕದ ಆಚಾರ ವಿಚಾರದಿಂದ ಬೇರ್ಪಟ್ಟರು. ಯಾರು ಏನು ಹೇಳಿದ್ರು ಕೇಳಲಿಲ್ಲ. ಅವರು ನಿಜವಾದ ಏಕ ದೇವರನ್ನು ಆರಾಧಿಸಿದ್ರು. ಆಮೇನ್. ನಿಜವಾದ ಏಕ ದೇವರನ್ನು ಆರಾಧಿಸಿದ್ರು. ಅವರು ಸಂತರುಗಳಾಗಿ ಮಾರ್ಪಟ್ಟರು. ಸಂತರುಗಳು ಪರಲೋಕಕ್ಕೆ ಅವರು ಬಾಧ್ಯಸ್ಥರಾದರು. ಗಟ್ಟಿ ಕಾಳಾದ್ಮೇಲೆ ಎಲ್ಲೋಗ್ತಾರೆ ಅವರು? ಎಲ್ಲೋಗ್ತಾರೆ? ಕಣಜಕ್ಕೆ ಅಲ್ವಾ? ಕಣಜಕ್ಕೆ ಅಲ್ವಾ? ಕರೆಕ್ಟಾ? ನೋಡಿ, ಇನ್ನೊಂದು ವಾಕ್ಯ ಕೊಡ್ತೀನಿ ನಾನು. ಲೂಕನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದೋಣ. 13:28. ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಎಲ್ಲ ಪ್ರವಾದಿಗಳು ದೇವರ ಸಾಮ್ರಾಜ್ಯದಲ್ಲಿ ಇರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕಿರುವುದನ್ನು ನೋಡುವಾಗ ನಿಮಗಾಗುವ ಗೋಳಾಟವೇನು, ಹಲ್ಲು ಕಡಿತವೇನು? ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ಓದಿಯ ವಾಕ್ಯವನ್ನು. ಅಬ್ರಹಾಮ, ಯಾಕೋಬ ಮತ್ತು ಎಲ್ಲಾ ಪ್ರವಾದಿಗಳು ದೇವರ ಸಾಮ್ರಾಜ್ಯದಲ್ಲಿ ಇರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕಿರುವುದನ್ನು ನೋಡುವಾಗ ನಿಮಗಾಗುವ ಗೋಳಾಟವೇನು, ಹಲ್ಲು ಕಡಿತವೇನು? ಪ್ರೈಸ್ ದಿ ಲಾರ್ಡ್. ನೋಡಿ, ಇವರೆಲ್ಲರೂ ನೋಡಿ, ಯೇಸು ಸ್ವಾಮಿಯ ಶಿಷ್ಯರು, ಯೇಸು ಪ್ರವಾದಿಗಳು, ಸಂತರುಗಳು, ಇವರೆಲ್ಲ ಏನಾದ್ರು? ಗಟ್ಟಿ ಕಾಳಾದ್ರು. ಯಾಕೆ? ಲೋಕದ ಆಚಾರ ವಿಚಾರದಿಂದ ಅವರು ಬೇರ್ಪಟ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಇವ್ರು ಯಾರಾದ್ರೂ ಪ್ರವಾದಿಗಳು, ಸಂತರುಗಳು ಯಾರಾದ್ರೂ ಒಬ್ರು ಅಡಿಷನಲ್ ದೇವ್ರನ್ನ ಇಟ್ಕೊಂಡಿರೋ ನೋಡಿದೀರಾ? ಇಲ್ಲ, ಯಾರು ಇಟ್ಕೊಂಡಿಲ್ಲ. ಅವರು ನಿಜವಾದ ಏಕ ದೇವರನ್ನೇ ಆರಾಧಿಸಿದ್ರು. ಈ ಲೋಕದಲ್ಲಿ ನೀವು ಇರಬೇಕಾದ್ರೇನೆ ಗಟ್ಟಿ ಕಾಳಾಗಬಾರ್ದು ಅಂತ ಸೈತಾನ ಏನ್ ಮಾಡ್ತಾನೆ? ಯಾರ ಮುಖಾಂತರ ಬೇಕಾದ್ರೂ ಅವನು ನಿಮ್ಮ ಸಮಯವನ್ನ ವಂಚಿಸ್ತಾನೆ. ಅವನು ದೇವರು ನಿಮಗೆ ಕೊಟ್ಟಂತಹ ಸಮಯವನ್ನ ವಂಚಿಸ್ತಾನೆ. ಅದಕ್ಕೋಸ್ಕರ ಹೇಳೋದು, ಹುಡುಕಬೇಕು, ಸತ್ಯವನ್ನ ಹುಡುಕಬೇಕು, ಪ್ರತಿದಿನ ಹುಡುಕಬೇಕು. ಏನು ಪ್ರಯಾಸಪಟ್ಟು ಹುಡುಕಬೇಕು, ಸಮಯ ಕೊಟ್ಟು ಹುಡುಕಬೇಕು. ಸಿಗುವ ತನಕ ಬಿಡಬಾರ್ದು. ಯಾಕೆ? ಗಟ್ಟಿ ಕಾಳಾಗಬೇಕು. ನೀವು ಗಟ್ಟಿ ಕಾಳಾಗಬಾರ್ದು ಅಂತ ಯಾರು ಬಂದು ಇವತ್ತು ನಿಮ್ಮನ್ನ ಡೈವರ್ಷನ್ ಮಾಡ್ತಾ ಇದ್ದಾರೋ, ನ್ಯಾಯ ತೀರ್ಪಿನ ದಿನ ಅವರು ನ್ಯಾಯ ತೀರ್ಪಿನ ಸಾಲಲ್ಲಿರೋದಿಲ್ಲ. ಅವರು ಸೈತಾನನ ಒಂದು ಕೂಟದಲ್ಲಿ ಅವರು ಇರ್ತಾರೆ. ಆಗ ನಮ್ಗನ್ಸುತ್ತೆ, ಅಯ್ಯಯ್ಯೋ, ಇವಳು ನನ್ನ ಫ್ರೆಂಡ್ ಯಾಕೆ ಇಲ್ಲಿದ್ದಾಳೆ ನನ್ನ ಫ್ರೆಂಡು? ಅವಳು ನಿನ್ನ ಫ್ರೆಂಡೇ ಲೋಕದಲ್ಲಿ. ಆದರೆ ಅವಳು ಏನಾಗಿದ್ಲು? ಸೈತಾನನ ಮಗಳಾಗಿದ್ಲು ಅವಳು, ಅಥವಾ ಸೈತಾನನ ಮಗನಾಗಿದ್ದ ಅವನು. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮ, ಇಸಾಕ, ಯಾಕೋಬ ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿ ಇರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕಿರುವುದನ್ನು ನೋಡುವಾಗ ನಿಮಗಾಗುವ ಗೋಳಾಟವೇನು, ಹಲ್ಲು ಕಡಿತವೇನು? ಯಾಕೆ ನಿಮ್ಮನ್ನು ಮಾತ್ರ ಯಾಕೆ ಹೊರಗಡೆ ಹಾಕ್ತಾರೆ? ಯಾಕಂದ್ರೆ ಜೊಳ್ಳು, ಬಲ ಇಲ್ಲ, ನಾವು ಗಟ್ಟಿ ಕಾಳು ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ ನಿಮಗೆ? ನೀವು SSLC ಓದ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ನೀವು SSLC ಓದ್ತಾ ಇದ್ದೀರಾ. ನಾಳೆ ಬರುವ ವಾರ ಎಕ್ಸಾಮ್ ಇದೆ. SSLC ಫೈನಲ್ ಎಕ್ಸಾಮ್ ಬರೋ ವಾರ ಇದೆ. ನಿಮ್ಮ ಸ್ನೇಹಿತೆ ಬಂದು ಹೇಳ್ತಾಳೆ,
5ನೇ ಕ್ಲಾಸ್ ಪಠ್ಯ ಪುಸ್ತಕ ತೊಗೊಂಬಂದು ಕೊಡ್ತಾಳೆ. ಬಾರೆ ನಮ್ಗೆ ಓದೋಕ್ಕೆ 10ನೇ ಕ್ಲಾಸ್ ಪುಸ್ತಕ ಇಲ್ಲ, 5ನೇ ಕ್ಲಾಸ್ ಪುಸ್ತಕನೇ ನಾವು ಓದೋಣ, ಆಮೇಲೆ ಎಕ್ಸಾಮ್ ಬರೆಯೋಣ ಅಂದರೆ ಆಗುತ್ತಾ? ಒಪ್ಕೊಳ್ತೀರಾ? ಆಗಲ್ಲ. ಈಗ ಹೊಟ್ಟೆ ಹಸಿ ಬೇಕಾದರೆ, ನಿಮಗೆ ಹೊಟ್ಟೆ ಹಸಿತಾ ಇರುತ್ತೆ, ಆಕೆ ಹೇಳ್ತಾಳೆ ನಮ್ಮ ಮನೆಯಲ್ಲಿ ಸ್ವಲ್ಪ ರಾಗಿ ಹಸಿಟ್ಟಿದೆ, ಆ ರಾಗಿ ಹಸಿಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ನಮ್ಮ ಇಬ್ಬರಿಗೆ ಆಗಲ್ಲ, ಹಾಗಾಗಿ ನಾವೇನು ಮಾಡೋಣ, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಇದೆ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಒಪ್ಕೊಳ್ತೀರಾ ನೀವು? ಯಾಕೆ ಒಪ್ಕೊಳ್ಳಲ್ಲ? ಅದು ಖಾರ, ತುಂಬಾ ಖಾರ ತಿನ್ನಕ್ಕಾಗಲ್ಲ ಅಲ್ವಾ? ನೋಡಿ ಎಂಥ ಒಳ್ಳೆ ಆಲೋಚನೆಗಳು ನಮಗಿದೆ. ಮತ್ತೆ ಹಾಗಾದ್ರೆ ಪರಲೋಕದಿಂದ ಬೇರ್ಪಡಿಸುವ ಕಾರ್ಯಗಳು ಹೇಳಿದ ತಕ್ಷಣ ಯಾಕೆ ನಾವು ಒಪ್ಕೊಳ್ತೀವಿ? ಯಾಕಂದ್ರೆ ಸತ್ಯ ನಮಗೆ ಗೊತ್ತಿಲ್ಲದ ಕಾರಣ ಅಲ್ವಾ? ಸತ್ಯ ಗೊತ್ತಿಲ್ಲ. ನೋಡಿ, ಯೇಸು ಸ್ವಾಮಿ ಹೇಳಿದ್ರು ನಿಜವಾದ ಏಕ ದೇವರನ್ನು ಆರಾಧಿಸು ಅಂತ. ಆದರೆ ಅಂತಿಮ ದಿನಗಳಲ್ಲಿ ಏನು ನಡೆಯುತ್ತೆ? ದೇವರನ್ನು ಅವಮಾನಿಸ್ತಾರೆ. ಯಾರು ಅವಮಾನಿಸೋದು? ಸೈತಾನನ ಮಕ್ಕಳು. ಯಾವ ರೀತಿ ಅವಮಾನಿಸ್ತಾರೆ? ದೇವರ ಸ್ಥಳವನ್ನು, ಪರಿಶುದ್ಧವಾಗಿರೋದನ್ನು ಅಶುದ್ಧ ಮಾಡ್ತಾರೆ, ಪರಿಶುದ್ಧವಾದ ವಾಕ್ಯಗಳನ್ನು ಅಶುದ್ಧ ವಾಕ್ಯಗಳಾಗಿ ಮಾರ್ಪಡಿಸ್ತಾರೆ, ಎಲ್ಲ ಮಿಕ್ಸ್ ಮಾಡ್ತಾರೆ. ಅಕ್ಕಿ ಜೊತೆಲಿ ಕಲ್ಲು ಹಿಂಗೆ ಮಿಕ್ಸ್ ಆಗುತ್ತೋ ಹಂಗೆ ಇವ್ರು ಏನು ಮಾಡ್ತಾರೆ? ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಕಲಬೆರಕೆ ಮಾಡ್ತಾರೆ. ವಾಕ್ಯ ಹೇಳುತ್ತೆ ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 24 ಹಾಗೂ 25 ಎರಡು ಓದೋಣ ಬೇಗ. ಯೇಸು ಸ್ವಾಮಿ ಜನರಿಗೆ ಮತ್ತೊಂದು ಸಾಮತೆಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಪ್ರೈಸ್ ದಿ ಲಾರ್ಡ್. ಅವನೇನ್ ಮಾಡ್ದ? ಸೈತಾನನ ಕಡೆ ಬಂದು ಏನ್ ಮಾಡ್ದ? ಕಳೆಗಳನ್ನ. ನಿಮ್ಮ ಆಲೋಚನೆ ಇದೆ, ನಾನು ನಿಜವಾದ ಏಕ ದೇವರನ್ನು ಆರಾಧಿಸ್ಬೇಕು ಅನ್ನೋ ಆಲೋಚನೆ ಇದೆ. ಅವನೇನ್ ಮಾಡ್ದ? ಬೇರೆ ಕಡೆ ಕರ್ಕೊಂಡೋದ ನಿಮ್ಮನ್ನ, ಬೇರೆ ಕಾರ್ಯಗಳನ್ನು ಮಾಡಲಿಕ್ಕೆ. ಲೋಕದ ವಿಷಯಗಳು, ಲೋಕದ ವ್ಯಕ್ತಿಗಳು, ಲೋಕದ ಆಚಾರಗಳು, ಲೋಕದ ವಿಚಾರಗಳು, ಇವುಗಳ ಮೇಲೆ ಅವನಿಗೆ ಆಸಕ್ತಿ ಕೊಟ್ಟ. ನಿಮ್ಮನ್ನ ಗಟ್ಟಿ ಕಾಳಾಗಲಿಕ್ಕೆ ಬಿಡಲೇ ಇಲ್ಲ ಅವನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅವನು ಕನ್ಫರ್ಮ್ ಆರದ ಬೆಂಕಿಗೆ. ಆಗ ಸೈತಾನ ಏನು ಮಾಡ್ತಾನೆ? ಕನ್ಫರ್ಮ್ ಆಗಿರುವವರನ್ನು ನಿಮ್ಮ ಮುಖಾಂತರ ನಿಮ್ಮ ಬಳಿಗೆ ಕಳಿಸಿ ನಿಮ್ಮನ್ನು ಕೂಡ ದಾರಿ ತಪ್ಪಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ಏನು ನಡೀತಾ ಇದೆ? ಆರಾಧನೆ ಯಾವ ರೀತಿ ನಡೀತಾ ಇದೆ? ಪರಿಶುದ್ಧವಾಗಿ ನಡೀತಾ ಇದೆಯಾ? ಅಶುದ್ಧವಾಗಿ ನಡೀತಾ ಇದೆಯಾ? ಇಡೀ ಲೋಕದಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಡೀ ಲೋಕದಲ್ಲಿ ಎಷ್ಟು ಧರ್ಮಗಳಿದೆಯೋ ಆ ಎಲ್ಲ ಧರ್ಮಗಳು ಅವರವರ ಸಂಪ್ರದಾಯ ಪ್ರಕಾರ ಅವರವರ ದೇವರುಗಳನ್ನು ಅವರು ಆರಾಧಿಸ್ಕೊಳ್ತಾರೆ. ಆದರೆ ಎಲ್ಲರೂ ಪರಿಶುದ್ಧವಾಗಿ ಆರಾಧಿಸಿದ್ರೆ ನಾವು ಮಾತ್ರ, ಕ್ರೈಸ್ತ ಜನಾಂಗದವರು ಮಾತ್ರ ದೇವರನ್ನು ಆರಾಧಿಸ್ತಾ ಇಲ್ಲ, ದೇವರನ್ನು ಅವಮಾನ ಪಡಿಸ್ತಾ ಇದ್ದಾರೆ. 100ರಲ್ಲಿ 95% ಜನರು ದೇವರನ್ನು ಆರಾಧಿಸ್ತಾ ಇಲ್ಲ, ಅವಮಾನ ಪಡಿಸ್ತಾ ಇದ್ದಾರೆ. ಬೇರೆ ಜನಾಂಗದವರು ದೇವಾಲಯದ ಒಳಗಡೆ ಪಾದರಕ್ಷೆ ಹಾಕ್ಕೊಂಡು ಹೋಗಲ್ಲ, ಆದರೆ ನಮ್ಮವರು ನೇರವಾಗಿ ಹಾಕ್ಕೊಂಡು ಹೋಗ್ತಾರೆ. ಅವರ ಒಂದು ಗುಡಿ ಅನ್ನೋದಿರುತ್ತೆ, ದೇವಾಲಯದ ಒಳಗಡೆ ಒಂದು ಗುಡಿ ಅನ್ನೋದಿರುತ್ತೆ. ಆ ಸ್ಥಳಕ್ಕೆ ಅವರು ತುಂಬ ಪರಿಶುದ್ಧವಾಗಿ ಹೋಗ್ತಾರೆ. ನಮ್ಮವ್ರು ಹಂಗಲ್ಲ. ಬಲಿಪೀಠದ ಮೇಲೆ ಶೂ ಹಾಕ್ಕೊಂಡೋಗು, ಪಾದರಕ್ಷೆ ಹಾಕ್ಕೊಂಡೋಗು, ನೋ ಪ್ರಾಬ್ಲಮ್. ಅಲ್ಲಿ ಹೆಂಗೆ ಬೇಕಾದ್ರೆ ಹಂಗೆ ನಡ್ಕೊಬೋದು. ಅಂತಿಮ ದಿನದಲ್ಲಿ ಸೈತಾನನ ಕಡೆಯವರು ದೇವರಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ. ಪರಿಶುದ್ಧತೆ ಮುಖಾಂತರ, ಸುಳ್ಳು ವಾಕ್ಯಗಳ ಮುಖಾಂತರ, ಸುಳ್ಳು ಆರಾಧನೆ ಮುಖಾಂತರ
ಇವರು ದೇವರಿಗೆ ಇನ್ನೂ ಹೆಚ್ಚು ಕೋಪ ಬರುವಂತೆ ಮಾಡ್ತಾರೆ. Praise the Lord. ದೇವರ ಆರಾಧನೆ ಇಲ್ಲದಂತೆ ಇವರು ಮಾಡ್ತಾರೆ. ದೇವರ ಆರಾಧನೆ ಇಲ್ಲದಂತೆ ಮಾಡ್ತಾರೆ. ದೇವರನ್ನು ಅವಮಾನ ಪಡಿಸ್ತಾರೆ. ದೇವರನ್ನು ದುಃಖಪಡಿಸ್ತಾರೆ. ದೇವರನ್ನ ದುಃಖಪಡಿಸ್ತಾರೆ. ಎಲ್ಲ ಮಾಡ್ತಾರೆ. ಅದೇ ಜಾಗದಲ್ಲಿ ಪರಮಪ್ರಸಾದವನ್ನು ಕೂಡ ತಗೊಳ್ತಾರೆ. ಪರಮಪ್ರಸಾದ ವಾಕ್ಯ ಹೇಳುತ್ತೆ, 1 ಕೊರಿಂಥಿ 11:27 ವಾಕ್ಯ. 1 ಕೊರಿಂಥಿ 11:27 ವಾಕ್ಯ ಹೇಳುತ್ತೆ, ಯಾರಾದರೂ ಅಯೋಗ್ಯವಾಗಿ, ವಾಕ್ಯ ಓದಿ, ಅದು 27-31 ತನಕ ಬೇಗ ಓದಿ. ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ. ಪ್ರತಿಯೊಬ್ಬನು ಮೊಟ್ಟ ಮೊದಲು ತನ್ನನ್ನು ಪರಿಶೋಧಿಸಿಕೊಂಡು ಅನಂತರ ಆ ರೊಟ್ಟಿಯನ್ನು ಭುಜಿಸಲಿ ಮತ್ತು ಆ ಪಾತ್ರೆಯಿಂದ ಪಾನ ಮಾಡಲಿ. ಏಕೆಂದರೆ ಅದು ಪ್ರಭುವಿನ ಶರೀರವೆಂದು ಪರಿಗ್ರಹಿಸದೆ ಭುಜಿಸಿ ಪಾನ ಮಾಡುವಾತನು ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರಮಾಡಿಕೊಳ್ಳುವುದಕ್ಕಾಗಿಯೇ ತಿನ್ನುತ್ತಾನೆ. ನಿಮ್ಮಲ್ಲಿ ಅನೇಕರು ಈ ಕಾರಣದಿಂದಲೇ ದುರ್ಬಲರು, ಅಸ್ವಸ್ಥರು ಆಗಿದ್ದೀರಿ ಮತ್ತು ಎಷ್ಟೋ ಮಂದಿ ಸತ್ತಿದ್ದಾರೆ. 31 ನಮ್ಮನ್ನು ನಾವೇ ಪರಿಶೋಧಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಎಷ್ಟೋ ಮಂದಿ ಏನಾಗಿದ್ದಾರೆ? ದುರ್ಬಲರು, ಅಸ್ವಸ್ಥರು. ಎಷ್ಟೋ ಮಂದಿ ಮರಣವನ್ನು ಹೊಂದಿದ್ದಾರೆ, ಜೀವಂತವಾಗಿದ್ದಾರೆ, ಆದರೆ ದೇವರಿಂದ ಬೇರ್ಪಟ್ಟಿದ್ದಾರೆ. ಆತ್ಮ ಅರ್ಥ ಆಗ್ತಾ ಇದೆಯಾ? ಪರಮಪ್ರಸಾದ ಅಂದ್ರೆ ಏನು? ಪ್ರಭುವಿನ ಶರೀರ. ಆ ಜಾಗದಲ್ಲಿ ನೀವು ಅಶುದ್ಧವಾಗಿ ನಡ್ಕೊಂಡು ನೀವು ಆ ಪರಮಪ್ರಸಾದವನ್ನು ತಗೊಂಡು ನೀವು ಮನೆಗೆ ಬಂದ್ರೆ ಮನೇಲಿ ನೆಮ್ಮದಿ ಇರುತ್ತಾ? ನೆಮ್ಮದಿ ಇರುತ್ತಾ? ಸಮಾಧಾನ ಇರುತ್ತೆ? ಏನಿರುತ್ತೆ? ಯಾಕಂದ್ರೆ ವಾಕ್ಯನೇ ಹೇಳ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಅನೇಕರು ದುರ್ಬಲರು, ಅಸ್ವಸ್ಥರು ಹಾಗೂ ಎಷ್ಟೋ ಜನ ಮರಣ ಹೊಂದಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಮಕ್ಕಳು ಸಮಾಧಾನ ಕೊಡ್ತಾ ಇಲ್ಲ, ಗಂಡ ಹೆಂಡತಿ ಮಕ್ಕಳು ಅಕ್ಕಪಕ್ಕದ ಮನೆಯವರು ಇವ್ರ ಮಧ್ಯದಲ್ಲಿ ಏನಿಲ್ಲ, ಒಂದು ಅನ್ಯೋನ್ಯತೆ ಇಲ್ಲ. ಯಾಕೆ? ನೀನು ಪ್ರಭುವಿನ ಶರೀರವನ್ನ ಗೌರವಿಸದ ಕಾರಣ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಲೆಕ್ಕಾಚಾರ ಯಾವಾಗ ಗೊತ್ತಾ? ಲೋಕದಲ್ಲಿ ಹೇಳ್ಕೊಬೋದು ನಾವು, ನಾನು ದೊಡ್ಡ ದೊಡ್ಡ ಪಾಸ್ಟರು, ದೊಡ್ಡ ಯಾಜಕನನ್ನು, ದೊಡ್ಡ ಬೋಧಕ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಇದು ಮಾಡಿದಾಗ, ಇದೆಲ್ಲ ಓಕೆ. ನ್ಯಾಯ ತೀರ್ಪಿನ ದಿನ ನಿಮಗೆ ಕೊಟ್ಟ ಆತ್ಮಗಳನ್ನ ಯಾವ ರೀತಿ ನಡೆಸಿದ್ದೀರಾ? ದೇವರು ಯಾಜಕರಿಗೆ ಲೆಕ್ಕ ಕೇಳ್ತಾರೆ. ವಾಕ್ಯ ಇದೆ ನೋಡಿ, ಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 13ನೇ ಅಧ್ಯಾಯ 17ನೇ ವಾಕ್ಯ ಓದಿ. 13:17. ನಿಮ್ಮ ಸಭಾ ನಾಯಕರಿಗೆ ವಿಧೇಯರಾಗಿರಿ, ಅವರ ಆಜ್ಞೆಗಳನ್ನು ಪಾಲಿಸಿರಿ. ಅವರು ನಿಮ್ಮ ಆತ್ಮಗಳ ಪಾಲಕರು, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ಸಾಕು ಬ್ರದರ್. ನೋಡಿ, ಆತ್ಮಗಳ ಪಾಲಕರು, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ಲೆಕ್ಕ ಒಪ್ಪಿಸಬೇಕಾದವರು ಹೆಂಗಿರ್ಬೇಕು? ನೀನು ಅವಮಾನ ಪಡಿಸ್ತಾ ಇದೀಯಾ, ಬಲಿಪೀಠಕ್ಕೆ ಅವಮಾನ ಪಡಿಸ್ತಾ ಇದೀಯಾ, ದೇವರ ಶರೀರಕ್ಕೆ ಅವಮಾನ ಪಡಿಸ್ತಾ ಇದೀಯ ಅಂದ್ರೆ ನೀನು ಯಾವ ಪೋಸ್ಟಲ್ಲೇ ಇದ್ರು ನೀನು ದೇವರ ಮಗುವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಸೈತಾನನ ಮಗ. ನೀನು ಅನೇಕ ಆತ್ಮಗಳನ್ನು ನಾಶ ಮಾಡೋದಕ್ಕೋಸ್ಕರ ಸೈತಾನ ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಯಾಕೆ ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನೀನು ಸ್ಥಳ ಕೊಟ್ಟ ಕಾರಣ ಆರಿಸ್ಕೊಂಡಿದ್ದಾನೆ. ನಿನ್ನಲ್ಲಿ ಪರಿಶುದ್ಧತೆ ಇಲ್ಲ, ದೇವರ ಪ್ರಸನ್ನತೆ ಇಲ್ಲ, ದೇವರ ಜೀವವುಳ್ಳ ವಾಕ್ಯ ಇಲ್ಲ, ಮುಖ್ಯವಾಗಿ ಸತ್ಯನೇ ಗೊತ್ತಿಲ್ಲ ಅಲ್ಲ.
ಸತ್ಯನೇ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ನ್ಯಾಯ ತೀರ್ಪು ಒಂದಿದೆ ಅನ್ನೋದು ನಾವು ಮರಿಬಾರ್ದು. ನ್ಯಾಯ ತೀರ್ಪು ಇದೆ ಅನ್ನೋದು ನಾವು ಮರಿಬಾರ್ದು. ಹಾಗಾಗಿ ವಾಕ್ಯ ಹೇಳುತ್ತೆ, ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿ ಸೇರ್ಕೊಂಡಿರ್ಬೇಕಾದ್ರೆ ನಿಮ್ಮನ್ನ ಮಾತ್ರ ಹೊರಗಡೆ ಇಟ್ಟಾಗ ನಿಮಗಾಗುವ ಗೋಳಾಟವೇನು? ಅವತ್ತಿನ ದಿನ ನಾವು ಬಂದ್ಬಿಟ್ಟು ಅಯ್ಯಯ್ಯೋ ದೇವ್ರೇ ದೇವ್ರೇ ನನ್ನ ತಪ್ಪಾಗೋಯ್ತು, ಐ ಆಮ್ ಸಾರಿ ದೇವ್ರೇ, ನಾನು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್. ದೇವ್ರ ಅವಕಾಶ ಕೊಡ್ತಾರ? ಅವಕಾಶ ಇಲ್ಲ ಬ್ರದರ್, ಕೊಡಲ್ಲ ಬ್ರದರ್. ಕೊಡಲ್ಲ. ಮಧ್ಯಸ್ಥಿಕೆ ನೀನು ಯಾವ ರೀತಿ ಮಧ್ಯಸ್ಥಿಕೆ ಮಾಡ್ತಾ ಇದೀಯ ನೀನು? ಸತ್ಯನೇ ಗೊತ್ತಿಲ್ಲದ ಮೇಲೆ ಏನ್ ಮಧ್ಯಸ್ಥಿಕೆ? ಯಾರ ಮಧ್ಯಸ್ಥಿಕೆ ಮಾಡ್ತಾ ಇರೋದು? ಯಾರಿಗೋಸ್ಕರ? ಏನ್ ನಡೆಯುತ್ತೆ ನ್ಯಾಯ ತೀರ್ಪಿನ ದಿನ? ಪ್ರವಾದಿಗಳನ್ನ ಹಿಂಬಾಲಿಸ್ಕೊಂಡು, ಸಂತರುಗಳನ್ನ ಹಿಂಬಾಲಿಸ್ಕೊಂಡು, ಸಂತರುಗಳೇ ದೇವರಂತ ಘೋಷಣೆ ಮಾಡಿಕೊಂಡು, ಪ್ರೈಸ್ ದಿ ಲಾರ್ಡ್, ಏಕ ದೇವರು ಎಂಬ ಸ್ಥಳದಲ್ಲಿ ಅನೇಕ ಅಂತ ಇಟ್ಕೊಂಡು ನೋಡಿ, ಏಕ ದೇವರು ಅನ್ನೋದು ಇವತ್ತು ಅನೇಕ ದೇವರುಗಳಾಗೋಯ್ತು. ಆಗೋಯ್ತಾ? ಆಗೋಯ್ತು ಹೌದು ಬ್ರದರ್, ಆಗಿದೆ. ಒಂದು ಮಗುವಿಗೆ ಏಕ ತಂದೆನ ಅಥವಾ ಅನೇಕ ತಂದೆನ? ಏಕತಂದೆ ಬ್ರದರ್. ಅನೇಕ ತಂದೆ ಅಂದ್ರೆ ಕೋಪ ಬರುತ್ತಾ ಬರಲ್ಲ? ಬರುತ್ತೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವ್ ಯಾರಿಗಾದ್ರೂ ಈ ಮಾತನ್ನ ಹೇಳಿದ್ರೆ ಏನ್ ಮಾಡ್ತಾರೆ? ಯಾರಿಗೆ ಹೇಳ್ತಾ ಇದೀಯ ನೀನು? ಯಾವನ ಹತ್ರ ಹೇಳ್ತಾ ಇದೀಯ ನೀನು? ಹೇಳ್ತಾರಾ? ಹೇಳ್ತಾರೆ ಬ್ರದರ್. ಒಡೆದೇ ಬಿಡ್ತಾರೆ. ಅದೇ ನಾವು ದೇವರಿಗೆ ಹೇಳ್ಬೋದು ಅಲ್ವಾ? ಏಕ ದೇವರಲ್ಲ, ಅನೇಕ ದೇವರಿದ್ದಾರೆ, ಅನೇಕ ದೇವರಿದ್ದಾರೆ. ಆದಿಯೂ ಅಂತ್ಯವೂ ಆಗಿರುವ ದೇವರು ಒಬ್ಬರೇ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಸಲ್ಲಿಸಬೇಕಾದ ಆರಾಧನೆ ನಿಲ್ಲಿಸ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಗೊತ್ತಾಗ್ತಲ್ಲ ಅಷ್ಟೇ. ಎಷ್ಟು ಅವಮಾನ ಪಡಿಸ್ಬೇಕು ಅಷ್ಟು ಅವಮಾನ ಪಡಿಸ್ತಾ ಇದ್ದಾರೆ. ಎಷ್ಟು ಅಗೌರವ ಕೊಡಬೇಕು ಅಷ್ಟು ಅಗೌರವ ಕೊಡ್ತಾ ಇದ್ದಾರೆ. ಹಾಗಾಗಿ ಅನೇಕ ಜನರು ನಿಮ್ಮ ಚರ್ಚ್ಗಳಲ್ಲೇ ನೋಡಿ, ನಿಮ್ಮ ಚರ್ಚ್ಗಳಲ್ಲೇ ಯಾರ್ಯಾರು ಅಗೌರವವಾಗಿ ದೇವರ ಶರೀರವನ್ನು ತಗೊಳ್ತಾರೋ, ಯಾರ್ಯಾರು ದೇವಾಲಯಕ್ಕೆ ಅಗೌರವ ಸೂಚಿಸ್ತಾರೋ ಅವ್ರನ್ನ ಒಂದು ಸ್ವಲ್ಪ ವಾರಗಳಾಗ್ತದಂಗೆ ಸ್ವಲ್ಪ ಫೋಕಸ್ ಮಾಡಿ ನೋಡಿ. ತಲೆಯಿಂದ ಪಾದದವರೆಗೆ ಏನಾದರೂ ಒಂದು ನಡೀತಾ ಇರುತ್ತೆ ಕೆಲಸ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ಅನೇಕ ಜನರು ಅಸ್ವಸ್ಥರಾಗಿದ್ದಾರೆ, ಅನೇಕ ಜನರು ಬಲಹೀನರಾಗಿದ್ದಾರೆ. ಹಾಗಾಗಿ ಎಷ್ಟೋ ಜನ ಮರಣನೂ ಹೊಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನನಗೂ ನಿಮಗೂ ಲೋಕಕ್ಕೆ ಕೊಟ್ಟ ಸಮಯ ಮುಗಿಯುವಷ್ಟರಲ್ಲಿ ನಾವು ಗಟ್ಟಿ ಕಾಳುಗಳಾಗಿ ಮಾರ್ಪಡಬೇಕು. ಕಣಜವನ್ನು ನೋಡಿ ಓಡ್ಬೇಕು ನಾವು. ಸತ್ಯವನ್ನು ಅರಿತುಕೊಂಡ್ರೆ ಕಣಜ ಕಡೆ ಓಡ್ದಂಗೆನೆ. ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು, ಪ್ರವಾದಿಗಳು, ಸಂತರುಗಳು, ಅಬ್ರಹಾಮ, ಈಸಾಕ, ಯಾಕೋಬ, ಮೋಶೆ ಎಲ್ಲರೂ ಯಾರನ್ನ ಹಿಂಬಾಲಿಸಿದ್ರು? ಪ್ರಭು ಯೇಸು ಕ್ರಿಸ್ತರನ್ನ ಅಲ್ವಾ? ಏಕದೇವರನ್ನು ಬ್ರದರ್. ಏಕ ದೇವರನ್ನ ಹಿಂಬಾಲಿಸಿದ್ರು. ನಾವು ಎಷ್ಟು ಜನ ಹಿಂಬಾಲಿಸ್ತಾ ಇದೀವಿ ಹೇಳಿ ನೋಡೋಣ? ಎಷ್ಟು ಜನ ಹಿಂಬಾಲಿಸ್ತಾ ಇದೀವಿ? ಏಕ ಅಲ್ಲ, ಅನೇಕ ಅಲ್ವಾ? ಹೌದು ಬ್ರದರ್. ಏಕಕ್ಕೂ ಅನೇಕಕ್ಕೂ ವ್ಯತ್ಯಾಸ ಏನು? ಏಕ ಅಂದ್ರೆ ಒಂದು, ಅನೇಕ ಅಂದ್ರೆ ತುಂಬಾ. ತುಂಬಾ. ಈಗ ತುಂಬಾ ತಂದೆ ಅಂದ್ರೆ ಏನಂತ ಕರೀತಾರೆ? ವ್ಯಭಿಚಾರ ಅಂತ ಕರೀತಾರಲ್ವಾ? ವಿಚಾರ. ಹೌದು ಹೌದು ಬ್ರದರ್. ಹೌದು ಬ್ರದರ್. ಅದಕ್ಕೆ ಯಾಕೋಬ ಬರೆದ್ರು. ಯಾಕೋಬ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆದ್ರು, ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ. ನೋಡಿ, ಮುಗೀತು. ಹಾಗಾದ್ರೆ ನಾವೆಲ್ಲ ಯಾರ ಮಕ್ಕಳು? ನಾವೇನಾದ್ರು ಆ ರೀತಿ ಏಕ ದೇವರನ್ನ ಅನೇಕ ದೇವರಾಗಿ ನಾವೇನಾದ್ರು ಮಾರ್ಪಡಿಸ್ಕೊಂಡಿದ್ರೆ ನಾವು ಯಾರ ಮಕ್ಕಳಾಗ್ತೀವಿ? ಯಾರ ಮಕ್ಕಳಾಗ್ತೀವಿ? ನೋಡ್ದ, ಹೇಳಕ್ಕೂ ಬಾಯಿ ಬರಲ್ಲ ಅಲ್ವಾ? ಹೌದು ಬ್ರದರ್. ಹೇಳಕ್ಕೂ ಬಾಯಿ ಬರಲ್ಲ. ಏಕ ದೇವರನ್ನ ಅನೇಕ ದೇವರುಗಳಾಗಿ ನಾವೇನಾದ್ರೂ ಆರಾಧಿಸಿದೆ ಆದ್ರೆ ಯಾಕೋಬ ಹೇಳ್ತಾರೆ, ವ್ಯಭಿಚಾರಿಗಳು ನೀವು ಅಂತ ಹೇಳ್ತಾರೆ.
Praise the Lord. ವಿಶ್ವಾಸ ಇಲ್ಲ ನಿಮಗೆ, ನಿಜವಾದ ಏಕ ದೇವರ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ಏಕ ದೇವರನ್ನ ಅನೇಕ ದೇವರುಗಳಾಗಿ ನೀವೇನ್ ಮಾಡ್ಕೊಂಡಿದ್ದೀರಾ? ಪ್ರತಿಷ್ಠಾಪಿಸ್ಕೊಂಡಿದ್ದೀರಾ? ಪ್ರತಿಷ್ಠಾಪಿಸ್ಕೊಂಡಿರೋದು, ಮಾರ್ಪಡಿಸ್ಕೊಂಡಿರೋದಲ್ವಾ? ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಕೊಟ್ಟ ಸಮಯ. ನ್ಯಾಯ ತೀರ್ಪಿನ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನ್ಯಾಯ ತೀರ್ಪಿನ ದಿನ ನಮ್ಮ ಮಧ್ಯದಲ್ಲಿ ಅಥವಾ ನಮ್ಮ ಹಿಂದೆ, ನಮ್ಮ ಮುಂದೆ, ಎಡಕ್ಕೆ ಬಲಕ್ಕೆ ಯಾರೂ ಇರೋದಿಲ್ಲ. ನಾನು ಯೇಸು ಸ್ವಾಮಿ, ನೀವು ಯೇಸು ಸ್ವಾಮಿ. ಹಾಗಾಗಿ ಸತ್ಯ ತಿಳ್ಕೊಳ್ಳಿ, ಸತ್ಯದ ಮಾರ್ಗದಲ್ಲಿ ಜೀವಿಸಿರಿ, ಗಟ್ಟಿ ಕಾಳುಗಳಾಗಿ ಮಾರ್ಪಡಿ, ಗಟ್ಟಿ ಕಾಳುಗಳಾಗಿ ಜೀವಿಸಿರಿ. ನಾನು ಅನ್ನೋದು ಬಿಟ್ಟುಬಿಡಿ, ಏಕದೇವರನ್ನು ಆರಾಧಿಸಿರಿ. ಅನೇಕ ಅನೇಕ ಎಂಬುದನ್ನು ತುಂಬ ದೂರ ಇಡಿ. ಯಾಕೆಂತ ಹೇಳಿದ್ರೆ ಅದು ಏಕ ಅನ್ನೋದು ಮಾತ್ರ ಪರಲೋಕಕ್ಕೆ ಹೋಗುತ್ತೆ, ಅನೇಕ ಅನ್ನೋದು ನರಕಕ್ಕೆ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಆಯ್ತು. ಓಕೆ ಫೈನ್. ನಾವು ಕ್ಲಾಸ್ನ ಮುಗಿಸೋಣ. ಪ್ರೈಸ್ ದಿ ಲಾರ್ಡ್.